ನೋಡ್ತಾ ಇದ್ದೀರಾ ಸಿಬಿಟಿ ಕನ್ನಡ ಟಿವಿ. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಸಂಕಷ್ಟಕ್ಕೆ ಸಿಲುಕಿದ ರೈತರು. ಹೇಮಾವತಿ ವ್ಯಾಪ್ತಿಯ ನಾಲೆಯಲ್ಲಿ ಬೆಳೆದು ನಿಂತ ಗಿಡಗಂಟೆಗಳು, ಜಮೀನಿಗೆ ನೀರು ಹೋಗದೆ ಸಂಕಷ್ಟಕ್ಕೆ ಸಿಲುಕಿದ ರೈತರು. ಅಧಿಕಾರಿಗಳ ವಿರುದ್ಧ ದೇವರಹಳ್ಳಿ ಗ್ರಾಮಸ್ಥರ ಆಕ್ರೋಶ. ಮಂಡ್ಯ ಜಿಲ್ಲೆ ಕೆಆರ್ಪೇಟೆ ತಾಲೂಕಿನ ದೇವರಹಳ್ಳಿ ಸ್ವತಃ ನಾಲೆ ಸ್ವಚ್ಛಗೊಳಿಸಿ ಅಧಿಕಾರಿಗಳಿಗೆ ಛೀಮಾರಿ ಹಾಕಿದ ಗ್ರಾಮಸ್ಥರು. ನಾಲೆಯಲ್ಲಿ ಬೆಳೆದು ನಿಂತಿದ್ದ ಗಿಡಗಂಟೆಗಳ ಸ್ವಚ್ಛಗೊಳಿಸಿದ ರೈತರು. ಕಾಲುವೆ ಸ್ವಚ್ಛ ಮಾಡಲು ಕೋಟ್ಯಾಂತರ ರೂಪಾಯಿ ಬಿಲ್ಲನ್ನು ಹಾಕುತ್ತಿರುವ ಅಧಿಕಾರಿಗಳು. ಇಂಜಿನಿಯರ್ಗೆ ಹೊಡಿಬೇಕು, MLA ಗೆ ಹೊಡಿಬೇಕು. ಫೋಟೋ ಹೊಡ್ಬಿಟ್ಟು ಇಂಜಿನಿಯರ್ ಕೊಡು. ತಾಯಿನ ಹಾಕಿ ಇಂಜಿನಿಯರು ಹೆಂಗ್ ಹೊಡಿಬೇಕು ಅಂದ್ರೆ ಮಕ್ಕಳು ಸೇರ್ಕೊಂಡು ಅವನಿಗೆ ಒಬ್ರು ಇರ್ಲೇಬೇಕು. ನೋಡಿ, ಇವರೇ ಸೌಡೆ ಅಂತ, ಮಲ್ಲೇಶಣ್ಣ ಅಂತ, ಇವರೇ ಸೌಡೆ, ಇವರೇ ಬರ್ತಾ ಇದ್ದಾರೆ ನೋಡಿ. ಇವರೇ ಆಮೇಲೆ ಅವನೇ ಒಂದು 2 ಗುದ್ದೆ ಅಲ್ಲೇ ನಿಮ್ಮೂರು ಒಪ್ಪದಲ್ಲ, ಆ ಒಪ್ಪು ಗಂಟಲು ಹೋಗ್ಬೇಕು. ಒಪ್ಪು ಅವ್ರು ಮೇಲೆ ಹೋಗೋದು ಸೆಂಟ್ರಲ್ ಹೋಗ್ತಾರೋ ಅದು ನಿನ್ನ ಕೆಳಗಡೆ ಕಳ್ಕೊಂಡು ಹೋಗ್ತದೆ, ಅದು ಜಾಮ್ ಆಯ್ತದೆ. ಇನ್ನೊಬ್ರು ಇದೆ, ಅದೇ ಸಾಕಿದೆ ಕಣಿ ಕೇಳಿದ ನನ್ನ ಹೆಸರು ಗಿರೀಶ್ ಅಂತ, ದೇವರಳ್ಳರು. ಹೇಮಾವತಿ ಚಾನಲಲ್ಲಿ ನೀರು ಬಂದು 1 ತಿಂಗಳಾಗಿದೆ. 1 ತಿಂಗಳಿಂದ ನಮ್ಮದು ಡಿಸ್ಟ್ರಿಬ್ಯೂಟ್ರು 51ನೇ ನಂಬರ್ ಚಾನಲಲ್ಲಿ ಎಲ್ಲ ಗಿಡ ಗೆಡ್ಡೆ ಬೆಳ್ಕೊಂಡು ಮಣ್ಣು ತುಂಬಿಕೊಂಡು 1 ತಿಂಗಳಿಂದ ನೀರು ಬಂದಿಲ್ಲ. ರೈತರಿಗೆ ಭಾಳ ತೊಂದರೆ ಆಗಿದೆ. ನಾವು ಎಲ್ಲ ಇಂಜಿನಿಯರ್ಗಳು, ಅಧಿಕಾರಿಗಳ ಹತ್ರ 10 ಬಾರಿ ಹೋಗಿ ಬಂದು ಏನೂ ಪ್ರಯೋಜನ ಆಗಲಿಲ್ಲ. ಈಗ ರೈತರೆಲ್ಲ ಸಂಕಷ್ಟ ತಣಿನಾರದಲ್ಲಿ ಅವರವರೇ ಬಂದು ಎಲ್ಲ ಕವಲೆ ಕ್ಲೀನ್ ಮಾಡ್ಕೊಂಡು ಅವರವರೇ ಮಾಡ್ತಾವ್ರೆ. ದಯವಿಟ್ಟು ಇದನ್ನು ಮೇಲಿನ ಅಧಿಕಾರಿಗಳಿಗೆ ಈ ತೊಂದರೆಯನ್ನು ತಿಳಿಸ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ.